ಬಹಳ ಪ್ರಮುಖವಾಗಿ ನೆನ್ನೆ ಕೂಡ ಮಾತನಾಡ್ತಿದ್ವಿ, ನಟ ದರ್ಶನ್ ಆಗಮಿಸಿದ್ದಾರೆ. ಎಲ್ಲಿಂದ? ಫಾರಿನಿಂದ. ಫುಲ್ಲು ಶೂಟಿಂಗ್ ಅಲ್ಲಿ ಇದ್ರು, ಅವರು ಡೆವಿಲ್ ಶೂಟಿಂಗ್ ಅಲ್ಲಿ ಇದ್ರು. ಸೊ ಈಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ವಿದೇಶದಿಂದ ಕೊಲೆ ಆರೋಪಿ ದರ್ಶನ್ ವಾಪಸ್ ಆಗಿದ್ದಾರೆ. ಇಂದು ರಾತ್ರಿ 12 ಗಂಟೆಗೆ ಬೆಂಗಳೂರಿಗೆ ಬಂದ ದರ್ಶನ್ ಬೆಂಗಳೂರು ಏರ್ಪೋರ್ಟ್ನಿಂದ ಮನೆಗೆ ತೆರಳಿದ್ದಾರೆ. ಕಾಟೇರ ಪತ್ನಿ ಜೊತೆ ಮನೆಗೆ ತೆರಳಿದ್ದಾರೆ ಕೊಲೆ ಆರೋಪಿ ದರ್ಶನ್ ಬೇಲ್ ತೀರ್ಪು ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. 10 ದಿನಗಳ ಕಾಲ ಬೇಲ್ ಆತಂಕದಲ್ಲಿ ಕೊಲೆ ಆರೋಪಿ ದರ್ಶನ್ ಇದ್ದಾರೆ. ನಾವು ಹೇಳೋದು ಓಕೆ, ಒಪ್ಕೊಳ್ಳೋಣ, ನಾನೇನಿಲ್ಲ ಅಂತಲ್ಲ. ನೀವೆಲ್ಲ ನೆನ್ನೆ ಬಹಳ ಭಯಂಕರ ಕಮೆಂಟ್ಗಳೆಲ್ಲ ಮಾಡಿದಿರಿ. ನಾವು ಯಾಕೆ ಕೊಲೆ ಆರೋಪಿ ಅಂತ ಬಳಸ್ತಾ ಇದೀವಿ ಹೇಳಿ? ಏನ್ ನಿಕೇಶ್, ಯಾಕೆ ಕೊಲೆ ಆರೋಪಿ ಅಂತ ಬಳಸ್ತಾ ಇದೀವಿ? ಅದು ಪರೋಕ್ಷ ಆದ್ರೇನು, ಪ್ರತ್ಯಕ್ಷ ಆದ್ರೆ ಕೊಲೆ ಆರೋಪಿ. ಇವಾಗ ನಾವು ಹೇಳ್ಬಿಡ್ತೀನಿ, ನಿಮ್ಗೆ ಕ್ಲಿಯರ್ ಮಾಡ್ಬಿಡ್ತೀನಿ, ನೀವು ಉರ್ಕೊಳ್ಳೋದೆಲ್ಲ ಬಿಟ್ಬಿಡಿ. ಕೊಲೆ ಆರೋಪಿ ಅಂತ ನಾವು ಯಾಕೆ ಬಳಸ್ತೀವಿ ಅಂತಂದ್ರೆ, ನ್ಯಾಯಾಲಯದಲ್ಲಿ ಈ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಗೋವರೆಗೂ ಅಲ್ಲಿರುವಂತಹ 17 ಜನರು ಕೂಡ A1 to A17 ಆರೋಪಿಗಳೇ. ನಾವು ಅಪರಾಧಿ ಅಂತಿಲ್ಲಪ್ಪ, ನಿಮ್ಮ ತರನೇ ನಾನು ಹೇಳ್ತೀನಿ, ನಟ ದರ್ಶನ್ ಅಪರಾಧಿ ಅಲ್ಲ, ಆರೋಪಿ ಅಷ್ಟೇ. ಬಟ್ ಆರೋಪಿ ಅಂದ್ರೆ ಯಾಕೆ ನಿಮಗೆ ಟೆನ್ಷನ್ನು? ಒಂದು, ಇನ್ನೊಂದು 10 ದಿನಗಳ ಕಾಲ ಅವರಿಗೆ ಒಂದು ರಿಲೀಫ್ ಸಿಕ್ಕಿದೆ. ನಿಮ್ ಪ್ರಕಾರ ಏನಾಗ್ಬೋದು ನಿಕೇಶ್? ಅದೇ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಹೈಕೋರ್ಟ್ ಕೊಟ್ಟಿರುವಂತ ಜಾಮೀನು ಅರ್ಜಿಯನ್ನು ಕೂಡ ಪ್ರಶ್ನೆ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇರುವಂತದ್ದು, ಯಾಕೆ ಕೊಟ್ರಿ, ಯಾವ ಮಾನದಂಡ ಇಟ್ಕೊಂಡು ಕೊಟ್ರಿ ಅಂತ ಕೇಳ್ತಾ ಇದೆ, ಪ್ರಶ್ನೆ ಮಾಡ್ತಾ ಇದೆ. ಪ್ರತ್ಯಕ್ಷನೋ ಪರೋಕ್ಷನೋ ಈಗಾಗಲೇ ಇವ್ರ ಪರವಾಗಿ ವಾದ ಮಾಡ್ತಾ ಇದ್ದಾರೆ, ದರ್ಶನ್ ಪರವಾಗಿ. ದರ್ಶನ್ ಅಲ್ಲಿ ಇಲ್ಲ ಆಯ್ತು ಅಂತ ಹೇಳ್ಕೊಂಡು ಸರ್ಕಾರಿ ಮಟ್ಟದಲ್ಲಿ ವಾದ ಮಾಡ್ತಾ ಇರುವಂತದ್ದು ದರ್ಶನ್ ಅಲ್ಲಿ ಇದ್ದಾರೆ ಅಂತ ವಾದ ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ನಾವು ಕೊಟ್ಟಿದ್ವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ದರ್ಶನ್ ಪರ ವಕೀಲರು ವಾದ ಮಾಡ್ತಾ ಇರುವಂತದ್ದು, ಅವರು 6 ತಿಂಗಳು ಜೈಲಲ್ಲಿ ಇದ್ರು, ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ ಕೋರ್ಟಿಗೆ, ಜೊತೆಗೆ ಜಾಮೀನು ಕೂಡ ಮಂಜೂರು ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಹೈಕೋರ್ಟ್ ಮಾಡಿದೆ ಅಂತ ಹೇಳ್ತಿದ್ರು. ಅಂದ್ರೆ ಅದು ಮನುಷ್ಯನ ಮೂಲಭೂತ ಹಕ್ಕು ಅಂತ ಹೇಳ್ಕೊಂಡು, ನಮ್ಮ ಹಕ್ಕು ಅದು, ಏನ್ ಹಕ್ಕನ್ನ ನಮಗೆ ಕೊಟ್ಟಿದ್ವಿ ಅಂತ ಹೇಳ್ತಾ ಇದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದೆ. ಈ 10 ದಿವಸ ರಿಲೀಫ್ ಕೊಟ್ಟಿದೆ, ಅದ್ರ ಬಗ್ಗೆ ಸಾಕಷ್ಟು ಗಂಭೀರತೆಯನ್ನ ಪಡ್ಕೊಂಡಿರುವಂತ ಪ್ರಕರಣ. ನಾಳೆ ಈಗ ಸುಪ್ರೀಂ ಕೋರ್ಟ್ ಇವಾಗ ಕೊಟ್ರೆ, ನಾಳೆ ಬೇರೆ ಸ್ಟೇಟ್ ಅಲ್ಲಿ ಏನಾದ್ರು ಪ್ರಕರಣ ಆದಂತ ಸಂದರ್ಭದಲ್ಲಿ ಇದನ್ನೇ ಎತ್ತಿ ಇಟ್ಕೊಂಡು ಕೇಳ್ತಾರೆ ಅವ್ರ ಪರ ಲಾಯರು. ಅಂದ್ರೆ ಬೇರೆ ಏನಾದ್ರು ಪ್ರಕರಣ ಆದಂತ ಸಂದರ್ಭದಲ್ಲಿ ದರ್ಶನ್ ಕೇಸಲ್ಲಿ ಜಾಮೀನು ಸಿಕ್ತಲ್ಲ, ನಮ್ಗೆ ಯಾಕೆ ಸಿಕ್ಕಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಈಗ ದರ್ಶನ್ಗೆ ಒಂದು ಕಂಟಕ ಮಾತ್ರ ಕಾದ್ಕೊಂಡಿದೆ. ಯಾವಾಗ ಬೇಕಾದ್ರೂ ಕ್ಯಾನ್ಸಲ್ ಆಗಬಹುದು. ಮುರುಘಾಶ್ರೀ ಪ್ರಕರಣ ಸೇಮ್ ಟು ಸೇಮ್ ಅದೇ ತರ ಆಯ್ತು. ಹೈಕೋರ್ಟ್ ಜಾಮೀನು ಕೊಡ್ತು, ಆದ್ರೆ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡ್ಬಿಡ್ತು, ಒಳಗಡೆ ಹಾಕ್ಬಿಡ್ತು. ಸೇಮ್ ಟು ಸೇಮ್ ದರ್ಶನ್ ಕೇಸಲ್ಲೂ ಆಗ್ಬಹುದು, ಹೇಳೋಕ್ಕಾಗಲ್ಲ. ಆಮೇಲೆ ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ ಒಪ್ಪಿದ್ರೆ ನಿಮಗೆ ಸಂತೋಷ, ಒಪ್ಪಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅವಾಗ? ಆಮೇಲೆ ಇನ್ನೊಂದು ನಾವು ಸುದ್ದಿ ಮಾಡ್ತಾ ಇದೀವಿ, ನಾವೇನೇನ್ ಆಗ್ತಾ ಇದೆ ಅಪ್ಡೇಟ್ ಹೇಳ್ತಾ ಇದೀವಿ. ನಮ್ಗೆ ಯಾರು ವೈಯಕ್ತಿಕ ಇಲ್ಲ ರೀ, ನಮ್ಗೆ ಯಾರ ಬಗ್ಗೆ ಅವರೇ ಬೇಕಾದ್ರೆ ವೈಯಕ್ತಿಕವಾಗಿ ನಮಗೆ ಬೈದಿದ್ದಾರೆ, ಆದ್ರೆ ನಮ್ಗೆ ಯಾರ ಮೇಲೂ ವೈಯಕ್ತಿಕ ದ್ವೇಷ ಇಲ್ಲ. ಇನ್ನೊಂದು ನೀವು ಮಾಧ್ಯಮದವ್ರ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ. ಪ್ರಮುಖವಾಗಿ ಸ್ವತಃ ರಾಜ್ಯ ಸರ್ಕಾರ ಹೈಕೋರ್ಟ್ ಆದೇಶವನ್ನ ಎತ್ತು ಹಿಡಿದು ಸುಪ್ರೀಂ ಕೋರ್ಟ್ ಹೋಗಿದ್ದು. ಈಗ ನೀವು ಸರ್ಕಾರಕ್ಕೆ ಏನ್ರಿ ಸರ್ಕಾರ ಅಂತಂತೀರಾ? ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಹೈಕೋರ್ಟ್ ಆದೇಶದಲ್ಲಿ ಉರುಳಿಲ್ಲ ಅಂತ. ಈಗ ಏನ್ರಿ ಸುಪ್ರೀಂ ಕೋರ್ಟ್ ಅಂತ ನೀವು ಅಂತೀರಾ? ಆಗಲ್ಲ, ಆಗಬೇಕು. ಅದಕ್ಕೆ ನಾವು ಕೇರ್ ಮಾಡಲ್ಲ, ವಿ ಡೋಂಟ್ ಕೇರ್. ನಿಮ್ಗೆ ಯಾಕೆ ಕೇರ್ ಮಾಡ್ಬೇಕು ನಾವು? ನಮಗೆ ದರ್ಶನ್ ಮೇಲೆ ಅಭಿಮಾನ ಇದೆ, ನಮಗೆ ದರ್ಶನ್ ಮೇಲೆ ಅಭಿಮಾನ ಇದೆ, ಅವ್ರ ಸಿನಿಮಾ ಮೇಲೆ ಅಭಿಮಾನ ಇದೆ, ನಮಗೆಲ್ಲಾ ಹೀರೋಗಳ ಮೇಲೆ ಅಭಿಮಾನ ಇದೆ, ಕನ್ನಡ ಇಂಡಸ್ಟ್ರಿ ಮೇಲೆ ಅಭಿಮಾನ ಇದೆ. ಇದೇ ಯಾರೋ ಒಬ್ಬ ಪೊಲಿಟಿಕಲ್ ನಾಯಕ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀರಿ ಅಂದಾಗ ಆ ಹೇಳಿಕೆ ಸರಿಯಲ್ಲ ಅಂತ ನಾವು ಸಿನಿಮಾ ಪರ ನಾವು ನಿಂತಿದ್ದೀವಿ. ದೊಡ್ಡ ಮಟ್ಟದ ಸುದ್ದಿ ಮಾಡಿದೀವಿ. ನಟ್ಟು ಬೋಲ್ಟ್ ಸರಿ ಮಾಡ್ತೀರಿ ಅಂದಾಗ, ರೇ ರಾಜಕಾರಣಿಗಳು ನಟ್ಟು ಬೋಲ್ಟ್ ಸರಿ ಮಾಡ್ಕೋಬೇಕು, ಫಸ್ಟು ಜನರು ಅಭಿವೃದ್ಧಿ ಮಾಡ್ಬೇಕು ಅಂತ ನಾವು ಮೀಡಿಯಾದವ್ರು ಹೇಳಿದೀವಿ. ಆದ್ರೆ ತಪ್ಪು ಮಾಡಿದ್ರು, ನಮ್ಮ ಅಪ್ಪ ಮಾಡಿದ್ರು ತಪ್ಪೇ, ಯಾರು ಮಾಡಿದ್ರು ತಪ್ಪೇ. ಓಕೆನಾ? ಹಾಗಾಗಿ ಏನ್ರಿ ಸರ್ಕಾರ ಅಂತ ಕೇಳಿ, ಏನ್ರಿ ಸರ್ಕಾರ ಅಂತ ಕೇಳ್ತೀರಾ? ಕೇಳ್ತೀರಾ? ಆಗಲ್ಲ. ನಾಳೆ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡ್ಬಿಡಿ ಸೋಷಿಯಲ್ ಮೀಡಿಯಾದಲ್ಲಿ, ಏನ್ರಿ ಸರ್ಕಾರ ಅಂತ. ಯಾಕಂದ್ರೆ ಸರ್ಕಾರ ಅಲ್ಲಿ ಹೋಗಿದ್ದು ಸರ್ಕಾರಿ ಪರ ವಕೀಲ, ಆಮೇಲೆ ಅಲ್ಲೆಲ್ಲೋ ಕುತ್ಕೊಂಡು ಮನೇಲಿ ಕಮೆಂಟ್ ಹಾಕೋದಲ್ಲ ನಿಕೇಶ್. ಬನ್ನಿ, ಧರ್ಮಸ್ಥಳದ ಬಗ್ಗೆ ಅಷ್ಟೊಂದು ನಿಮ್ಗೆ, ಆ ಕೇಸ್ ಬಗ್ಗೆ ಅಷ್ಟೊಂದು ಒಲವಿದ್ರೆ ಬನ್ನಿ ಹೋಗೋಣ, ಎಲ್ಲರೂ ಬನ್ನಿ, ಓಪನ್ ಚಾಲೆಂಜ್ ಆದೇಶ ನಿಮ್ಗೆ, ಬನ್ನಿ ಹೋಗೋಣ. ನಾನು ಬರ್ತೀನಿ, ಸ್ಪಾಟ್ಗೆ ಹೋಗ್ಬೇಕಾ, ಅಲ್ಲೇನಾಗಿದೆ ನೋಡೋಣ, ಬನ್ನಿ ಹೋಗೋಣ. ಬನ್ನಿ ಪಾಪ, ಅದು 20 ಜನಕ್ಕೆ ಕಷ್ಟ ಆಗುತ್ತೆ ಪೊಲೀಸ್ನವರಿಗೆ, ನಾವೆಲ್ಲ ಅವ್ರ ಜೊತೆಯಾಗಿ ನಿಂತ್ಕೊಳ್ಳೋಣ, ಬನ್ನಿ ಅವ್ರ ಜೊತೆನೇ ಇರೋಣ, ಬನ್ನಿ
ಹಗಲು ರಾತ್ರಿ ಅಲ್ಲೇ ಇರೋಣ ಬನ್ನಿ. ಮತ್ತೆ ಇದಕ್ಕೆ ಸರ್ಕಾರದಿಂದ ಖರ್ಚು ಕೊಡಿ ಅಂತ ಕೇಳ್ಬೇಡಿ. ನಿಮಗ ಆ ಕೇಸ್ ಬಗ್ಗೆ ಅಷ್ಟೊಂದು ನನ್ನ ಊಟ ನಾನೇ ನೋಡ್ಕೊತೀನಿ. ಯಾಕಂದ್ರೆ ನಮಗೆ ಬಾಸ್ ಯಾರು? ನಂಗೆ ಸಂಬಳ ಕೊಡೋರು. ನನಗೆ ಬಾಸ್ ಯಾರು? ನಂಗೆ ಸಂಬಳ ಕೊಡೋರು. ನನಗೆ ಅವ್ರು ಊಟ ತಿಂಡಿ ಎಲ್ಲ ಕೊಡಿಸ್ತಾರೆ. ನೀವು ಬನ್ನಿ, ನಿಮ್ಮ ಊಟ ತಿಂಡಿ ಖರ್ಚು ಮಾಡಿಕೊಂಡು ನಾವು ಅಲ್ಲಿ ಪ್ರಕರಣವನ್ನ ಭೇದಿಸೋಣ.